जारकीहोळी आणि जोल्ले यांना राजकीय झटका देण्यासाठी एबी पाटील आणि कत्ती कुटुंबीय एकत्र आले असून यामुळे हुक्केरी तालुक्यातील राजकारणाला नवं वळण मिळाले। माजी खासदार रमेश कत्ती म्हणाले की हुक्केरी तालुका ही एक संवेदनशील जागा आहे। येथील जनता सुजाण असून कोण निर्माता, कोण दिग्दर्शक आणि कोण अभिनेता आहे हे ठरवण्याचं काम जनता स्वतः करते, असं म्हणत त्यांनी अप्रत्यक्षपणे जारकीहोळी बंधूंना टोला लगावला। ಹುಕ್ಕೇರಿ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ಸೂಕ್ಷ್ಮ ತಾಲೂಕು, ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ತಾಲೂಕು। ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತಗೊಳ್ಳುವಂಥ ಶಕ್ತಿ, ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐತೆ ಅನ್ನೋ ಆತ್ಮವಿಶ್ವಾಸ ನನಗೆ। ಆ ನಿಟ್ಟಿನಾಗ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ। ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಮತ್ತು ನಟರು ಯಾರು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ। ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ। ತಮ್ಮ ಕೌಂಟರ್ ಕೊಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸೋ ನೋಡ್ರಿ, ನಾವ್ ಯಾರಿಗೆ ಕೌಂಟರ್ ಕೊಡಕ್ ನಿಂತಿಲ್ಲ। ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಯುವ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ನಾವು ಮುಂದುವರಿದಿದ್ದೀವಿ ಹೊರತಾಗಿ ಯಾರು ಕೌಂಟರ್ ಕೊಡೋ ಸಲುವಾಗಿ ಇಟ್ಟೆಲ್ಲ ಖರ್ಚು ಮಾಡಿ ನಾವೇ ಇಲ್ಲಿ ಬಂದು ಈ ಮಾಯಿಕ ಉಪ್ಪಿಟ್ಟು ಶ್ರಮ ಇನ್ನೊಂದು ಸಲ ಕೌಂಟರ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ। ಮತ್ತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮುಖಾಂತರ ಎಲ್ಲಿ ತಪ್ಪಿದವೋ ಅದು ಸುಧಾರಿಸುವ ಮುಖಾಂತರ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಬೇಕು। ಅದ್ರ ಮೇಲೆ ಡಿಪೆಂಡ್ ಇದ್ದಂಥ ರೈತರು, ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡು ಬಂದಿದೆ। आमदार निखिल कत्ती म्हणाले की राजकारणात प्रत्येकाला आपला पक्ष असतो। आमचा पक्ष आमचा, त्यांचा पक्ष त्यांचा, पण सहकारी क्षेत्रात पक्षभेद बाजूला ठेवून तालुक्यातील संस्था टिकवण्यासाठी आम्ही सर्वजण एकत्र आलो आहोत। ಇದಕ್ಕೆ ತಾನೇ ನಮ್ಮ ಇಬ್ಬರು ಹಿರಿಯರು ಎಬಿ ಪಾಟೀಲ್ ಅಂಕಲ್ ಆಗಲಿ, ನಮ್ಮ ಕಾಕ ರಮೇಶ್ ಕತ್ತಿ ಅವರಾಗಲಿ ಇದಾಗಲಿ ಹೇಳಿದ್ರು, ಪಕ್ಷ ಚುನಾವಣೆ ಬಂದಾಗ ಅವ್ರ ಪಕ್ಷ ಅವರಿಗೆ, ನಮ್ಮ ಪಕ್ಷ ನಮಗೆ, ಆ ಪಕ್ಷದ ನಿರ್ಣಯ ನಾವು ಪಕ್ಷದಲ್ಲಿ ತಗೋತೀವಿ। ಆದರೆ ಯಾವಾಗ ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡಳಿತ, ಸಂಘ ಸಂಸ್ಥೆಗಳ ರೈತರ ನೆರವು ಆಗಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ, ಯಾವುದೂ ಜಾತಿ ಯಾವುದೂ ಅನ್ನೋಂಗಿಲ್ಲ। ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ, ತಾಲೂಕಿನ ಸಂಘ ಸಂಸ್ಥೆಗಳ ಉಳಿಸುವ ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದ್ದು ಅಂತ ಹೇಳ್ತೀವಿ। ಕೌಂಟರ್ ಅನ್ನೋಕ್ಕಿಂತ ನಮ್ಮ ತಾಲೂಕದಾಗ ಏನು ಸಂಘ ಸಂಸ್ಥೆಗಳು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಹಿತದೃಷ್ಟಿ ಇಟ್ಕೊಂಡು ನಾವು ಕೂಡಿದಂತೆ ಹೇಳ್ತೀವಿ। सचिन कांबळे, KMM मराठी, हुक्केरी।